ಓ ಮೈ ಗಾಡ್, ಟುಡೇ ಈಸ್ ವೆರಿ ಹಾಟ್. ಏನ್ ಹೇಳ್ತಾ ಇದೀಯಾ ಮಗಳೇ? ನಂಗಂತೂ ಅರ್ಥವೇ ಆಗುತ್ತಿಲ್ಲ. ಅಡುಗೆ ಮನೆಯಲ್ಲಿ ಇದ್ದ ಅತ್ತೆ ನಿರ್ಮಲಾ ತನ್ನ ಸೊಸೆಗೆ ಹೇಳುತ್ತಾಳೆ. ಆಗ ಸೊಸೆ ಹೇಳುತ್ತಾಳೆ, ಓಹೋ ಅತ್ತೆ, ನಂಗಂತೂ ಮರೆತೇ ಹೋಗಿತ್ತು, ನಿಮಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ. ಹೀಗಿರುವಾಗ ನಾನು ಮಾತಾಡೋ ಇಂಗ್ಲಿಷ್ ನಿಮಗೆ ಹೇಗೆ ಅರ್ಥ ಆಗುತ್ತೆ? ನಾನು ಹೇಳ್ತಾ ಇದ್ದೀನಿ, ಇವತ್ತು ತುಂಬಾ ಸೆಕೆಯಾಗಿದೆ. ಬಿಸಿ ವಾತಾವರಣ ಇದೆ. ಇಂಥ ಶೆಕೆಯಲ್ಲಿ ಕೆಲಸ ಮಾಡೋದಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ನಾನಂತೂ ಹೊರಟೆ ಇಲ್ಲಿಂದ. ನಾನು ತರಕಾರಿ ಕಟ್ ಮಾಡಿದ್ದೀನಿ, ಹಿಟ್ಟು ಕಲ್ಸಿಟ್ಟಿದ್ದೀನಿ. ನೀವು ಚಪಾತಿ ಮಾಡ್ರಿ. ನನಗಂತೂ ಇಷ್ಟು ಶೆಕೆಯಲ್ಲಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಓ ಮೈ ಗಾಡ್, ವೆರಿ ಹಾಟ್ ಡೇ. ಅಂದರೆ ಇವತ್ತು ತುಂಬಾ ಸೆಕೆಯಾಗಿದೆ ಅಂತ ಹೇಳಿ ಸೊಸೆ ನಿಶಿ ಅಡುಗೆ ಮನೆಯಿಂದ ಹೊರಟು ಹೋದಳು. ನಿಶಿ ಇದೊಂದೇ ದಿನವಲ್ಲ ಈ ರೀತಿ ಮಾಡುತ್ತಿರುವುದು. ಪ್ರತಿದಿನವೂ ಒಂದಲ್ಲ ಒಂದು ರೀತಿ ಇಂಗ್ಲಿಷ್ನಲ್ಲಿ ಮಾತಾಡಿ ತನ್ನ ಅತ್ತೆಗೆ ಅಪಮಾನ ಮಾಡುತ್ತಿದ್ದಳು. ಯಾವಾಗ ಈ ಮನೆಗೆ ಸೊಸೆಯಾಗಿ ಬಂದಿದ್ದಳೋ ಅವಾಗಿಂದ ಯಾವುದಾದರೂ ಒಂದು ಮಾತಿನ ಮೇಲೆ ತನ್ನ ಅತ್ತೆಯನ್ನು ಅಪಮಾನ ಮಾಡುತ್ತಲೇ ಬಂದಿದ್ದಳು. ಮತ್ತು ಅವಳಿಗೊತ್ತು, ತನ್ನ ಅತ್ತೆಗೆ ಇಂಗ್ಲಿಷ್ ಬರುವುದಿಲ್ಲ ಅಂತ. ಯಾವಾಗ ಬೇಕು ಅವಾಗ ತನ್ನ ಅತ್ತೆಯ ಮುಂದೆ ಇಂಗ್ಲಿಷ್ ಹೊಡೆಯುತ್ತಾ ಇರುತ್ತಾಳೆ. ಪಾಪ ನಿರ್ಮಲಾ ಅವರಿಗೆ ತನ್ನ ಸೊಸೆಯ ಇಂಗ್ಲಿಷ್ ಮಾತುಗಳು ಅರ್ಥವಾಗುತ್ತಿರಲಿಲ್ಲ. ಮತ್ತು ಮಗಳೇ, ಏನು ಹೇಳ್ತಾ ಇದ್ದೀಯಾ ಎಂದು ಅತ್ತೆ ಕೇಳಿದರೆ ತಕ್ಷಣ ನಿಶಿ ನಿರ್ಮಲಾ ಅವರಿಗೆ ಅವಮಾನ ಮಾಡಲು ಎಂದು ಹಿಂದೆ ಬೀಳುತ್ತಿರಲಿಲ್ಲ. ನಿರ್ಮಲಾ ಅವರು ಅಡುಗೆ ಮನೆಯಲ್ಲಿ ಪಲ್ಯವನ್ನು ಮಾಡುತ್ತಾರೆ ಮತ್ತು ಚಪಾತಿಯನ್ನು ಸುಡುತ್ತಾರೆ. ಮಗ ಸೊಸೆ ಎಲ್ಲರೂ ಡೈನಿಂಗ್ ಟೇಬಲ್ಗೆ ಬಂದು ಹಾಜರಾದರೂ ನಿರ್ಮಲಾ ಅವರು ತನ್ನ ಕೋಣೆಗೆ ಹೋದರು ಮತ್ತು ತನ್ನ ಪತಿ ಇನ್ನೂ ಬೆಳಗಿನ ಪೇಪರನ್ನೇ ಓದುವುದರಲ್ಲಿ ಮಗ್ನರಾಗಿದ್ದರು. ದಿನಪತ್ರಿಕೆಯ ಒಂದೊಂದು ಲೈನ್ ಅನ್ನು ಓದಿದಾಗ ಮಾತ್ರ ಅವರಿಗೆ ಸಮಾಧಾನವಾಗುತ್ತೆ. ಎಲ್ಲಿಯವರೆಗೆ ಅವರಿಗೆ ದಿನಪತ್ರಿಕೆ ಓದುವ ಹುಚ್ಚೆಂದರೆ ಜಾಹೀರಾತಿನ ಒಂದೊಂದು ಲೈನ್ಗಳನ್ನು ಸಹ ಬಿಡುವುದಿಲ್ಲ. ಅವರ ಕೈಯಿಂದ ನ್ಯೂಸ್ ಪೇಪರ್ ಕಿತ್ತುಕೊಳ್ಳುತ್ತಾ ನಿರ್ಮಲಾ ಅವರು ಹೇಳುತ್ತಾರೆ, ಪೇಪರ್ ಓದಿ ನಿಮ್ಮ ಹೊಟ್ಟೆ ತುಂಬಿದ್ದರೆ ಈಗ ತಿಂಡಿ ಮಾಡಲು ಹೊರಡಿ. ತನ್ನ ಮೂಗಿನ ಮೇಲಿರುವ ಚಶ್ಮವನ್ನು ಮೇಲಕ್ಕೆ ಸರಿಸುತ್ತಾ ಚಂದ್ರಭೂಷಣ್ ಅವರು ಹೇಳುತ್ತಾರೆ, ಮುಪ್ಪಿನಲ್ಲಿ ಇಷ್ಟೊಂದು ಸಿಟ್ಟು ಒಳ್ಳೆಯದಲ್ಲ, ಇಲ್ಲಾಂದ್ರೆ ಇನ್ನೂ ಬೇಗ ಮುದುಕಿಯಾಗಿ ಬಿಡ್ತೀಯ. ಯಾರು ಹೇಳಿದ್ರು ನಾನು ಮುದುಕಿಯಾಗಿದ್ದೇನೆ ಅಂತ? ಮುದುಕಿ ನನ್ನ ಶತ್ರು, ನಾನು ಮುದುಕಿಯಲ್ಲ. ಚಂದ್ರಭೂಷಣ್ ಅವರು ತನ್ನ ಪತ್ನಿಯ ಮಾತು ಕೇಳಿ ನಗಲು ಶುರು ಮಾಡುತ್ತಾರೆ ಮತ್ತು ಹೇಳುತ್ತಾರೆ, ಒಳ್ಳೆಯದು, ತಿಂಡಿ ಮಾಡಲು ಹೋಗೋಣ ಬಾ, ಇಲ್ಲ ಅಂದ್ರೆ ಮಗ ಸೊಸೆ ಮತ್ತೆ ಹೇಳುವರು, ಮುದುಕಿ ಮತ್ತೆ ಮಾತಾಡಲು ಶುರು ಮಾಡಿದರು ಅಂತ. ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಸೇರಿ ಊಟ ಮಾಡತೊಡಗಿದರು. ಆಗ ಅವರ ಮಗ ವಿವೇಕ್ ಅವರು ಜೋರಾಗಿ ಕೆಮ್ಮತೊಡಗಿದರು. ತದನಂತರ ವಿವೇಕನ ಹತ್ತಿರ ಕುಳಿತ ನಿರ್ಮಲಾ ಅವರ ಸೊಸೆ ಹೇಳಿದರು, ಪ್ಲೀಸ್ ಗಿವ್ ಮೀ 1 ಗ್ಲಾಸ್ ಆಫ್ ವಾಟರ್. ತಮ್ಮ ಸೊಸೆ ಏನು ಹೇಳುತ್ತಿದ್ದಾರೆಂದು ನಿರ್ಮಲಾ ಅವರಿಗೆ ಅರ್ಥವಾಗಲಿಲ್ಲ. ಆಗ ನಿಶಿ ನಿರ್ಮಲಾ ಅವರ ಮೇಲೆ ಕೂಗಾಡುತ್ತಾ ಹೇಳಿದಳು, ಎಷ್ಟೊತ್ತಿಂದ ನೀರು ಕೇಳ್ತಾ ಇದ್ದೀನಿ, ನೀರು ಕೊಡ್ಲಿಕ್ ಆಗೋದಿಲ್ವಾ ಮಗಳೇ? ನಾನು ನೀರು ಕೊಡ್ಲಿಕ್ಕೆ ಅಂತಾನೆ ಕೈಯಲ್ಲಿ ಗ್ಲಾಸ್ ತಗೊಂಡೆ. ನೀನು ಇಂಗ್ಲಿಷ್ನಲ್ಲಿ ಹೇಳಿದ್ದು ನನಗೆ ಅರ್ಥ ಆಗ್ಲಿಲ್ಲ. ನಿನಗೆ ಬೇರೆ ಏನೋ ಬೇಕಂತ ಅಂದುಕೊಂಡು ನಾನು ನೀರಿನ ಗ್ಲಾಸ್ನ ಮುಂದಕ್ಕೆ ಹಿಡಿಲಿಲ್ಲ. ಓಹೋ ಅಮ್ಮ, ನಾನು ಮತ್ತೊಮ್ಮೆ ಮರೆತು ಹೋದೆ. ನಿಮಗೆ ಇಂಗ್ಲಿಷ್ನ ಎಬಿಸಿಡಿ ಸಹ ಬರೋದಿಲ್ಲ, ಅಂಥದ್ರಲ್ಲಿ ನಿಮಗೆ ನನ್ನ ಇಂಗ್ಲಿಷ್ ಹೇಗೆ ಅರ್ಥವಾದೀತು? ಚಂದ್ರಭೂಷಣ್ ಅವರು ತನ್ನ ಸೊಸೆಯ ಮುಖವನ್ನೇ ನೋಡತೊಡಗಿದರು. ಏಕೆಂದರೆ ಅವರಿಗೂ ಸಹ ಇದು ಪ್ರತಿನಿತ್ಯದ ಮಾತಾಗಿತ್ತು. ಅವಳು ಮದುವೆಯಾಗಿ ಬಂದಾಗಿನಿಂದಲೂ ತನ್ನ ಇಂಗ್ಲಿಷನ್ನು ಮುಂದಿಟ್ಟುಕೊಂಡು ಅಪಮಾನ ಮಾಡುವುದು ಸಾಮಾನ್ಯವಾಗಿತ್ತು. ಚಂದ್ರಭೂಷಣ್ ಅವರಿಗೂ ಇದು ಇಷ್ಟವಾಗುತ್ತಿರಲಿಲ್ಲ. ತುಂಬಾ ಸಾರಿ ಅವರು ತಮ್ಮ ಮಗನೊಂದಿಗೆ ಇದರ ಬಗ್ಗೆ ಮಾತಾಡಿದ್ದರು. ಆದರೆ ಅವರ ಸೊಸೆಗೆ ಅವಳ ತಪ್ಪಿನ ಬಗ್ಗೆ ಎಳ್ಳಷ್ಟು ಪಶ್ಚಾತ್ತಾಪವಿರಲಿಲ್ಲ. ತಾನು ಹೆಚ್ಚು ಓದಿದ್ದೇನೆ ಎಂಬ ಸೊಕ್ಕು ಅವಳಿಗೆ ತುಂಬಾನೇ ಇತ್ತು. ನಾನು ಈಗಿನ ಕಾಲದ ಅತಿ ಹೆಚ್ಚು ಓದಿದ ಹುಡುಗಿಯಾಗಿದ್ದೇನೆ, ನನಗೆ ಇಂಗ್ಲಿಷ್ ಮಾತನಾಡಲು ಬರುತ್ತದೆ. ಮದುವೆಗೂ ಮೊದಲು ನಾನು ಒಳ್ಳೆಯ ಜಾಬ್ ಕೂಡ ಮಾಡುತ್ತಿದ್ದೆ. ನಾನು ನಿನ್ನ ತರಹ ಅಲ್ಲ. ಮದುವೆಯಾದ ಮೇಲೆ ತನ್ನ ಇಡೀ ಜೀವನವನ್ನು ಅಡುಗೆ ಮನೆಯಲ್ಲಿ ಕಳೆದವಳು ನೀನು ಅಂದು ಹೇಳುವಾಗ ನಿರ್ಮಲಾ ತನ್ನ ಸೊಸೆಗೆ ತಿರುಗಿ ಉತ್ತರವನ್ನು ನೀಡುತ್ತಿದ್ದಳು. ಆದರೂ ಅವಳ ಸೊಸೆಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಮತ್ತೆ ಒಂದು ದಿನ ನಿಶಿ ತನ್ನ ಗೆಳತಿಯರೆಲ್ಲರನ್ನು ಕರೆದು ಮನೆಯಲ್ಲಿ ಒಂದು ಪಾರ್ಟಿ ಇಟ್ಟಳು. ಆ ದಿನ ಚಂದ್ರಭೂಷಣ್ ಅವರು ತನ್ನ ತೋಟಗದ್ದೆಗಳ ಕೆಲಸವನ್ನು ನಿಭಾಯಿಸಲು ಪಕ್ಕದೂರಿಗೆ ಹೋಗಿದ್ದರು. ಅವರ ಮಗನು ಆಫೀಸಿಗೆ ಹೋಗಿದ್ದ. ಮನೆಯಲ್ಲಿ ನಿರ್ಮಲಾ ಮತ್ತು ನಿಶಿ ಇಬ್ಬರೇ ಇದ್ದರು. ಮೊದಲ ದಿನವೇ ನಿಶಿ ಅತ್ತೆ ನಿರ್ಮಲಾ ಅವರಿಗೆ ಹೇಳುತ್ತಾಳೆ, ನಾನು ಮನೆಯಲ್ಲಿ ಪಾರ್ಟಿ ಇಟ್ಟಿದ್ದೇನೆ, ನನ್ನ ಗೆಳತಿಯರೆಲ್ಲರೂ ಬರುತ್ತಾರೆ, ವಿವಿಧ ಬಗೆಯ ತುಂಬಾ ಅಡುಗೆ ಮಾಡಬೇಕಾಗುತ್ತದೆ. ಬೇಕಾದ ಸಾಮಾನುಗಳ ಲಿಸ್ಟ್ ಅನ್ನ ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೇನೆ. ಮನೆಯಲ್ಲಿ ಏನೇನೂ ಇಲ್ಲ, ಸಾಮಾನುಗಳು ಇಲ್ಲವೋ ಅವೆಲ್ಲವನ್ನು ತರಿಸಿ ಇಡಿ ಮತ್ತು ಎಲ್ಲ ಸ್ವಲ್ಪ ಮಾಡಿಬಿಡಿ. ನಿರ್ಮಲಾ ಅವರು ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಲಿಸ್ಟ್ ಅನ್ನು ನೋಡಿದರು.
ಆದರೆ ಅವರಿಗೆ ಸ್ವಲ್ಪವೂ ಅರ್ಥವಾಗಲಿಲ್ಲ, ಏಕೆಂದರೆ ಅವರ ಸೊಸೆ ಲಿಸ್ಟನ್ನು ಇಂಗ್ಲಿಷ್ನಲ್ಲಿ ಬರೆದಿದ್ದಳು. ಅದರಲ್ಲಿ ಏನು ಬರೆದಿದೆ ಎಂದು ನಿರ್ಮಲ ಅವರು ತನ್ನ ಸೊಸೆಯ ಬಳಿ ಹೋಗಿ ಕೇಳಲು ಇಷ್ಟಪಡಲಿಲ್ಲ, ಏಕೆಂದರೆ ಸೊಸೆಯ ಬಳಿ ಹೋಗಿ ಮಗಳೇ, ಈ ಲಿಸ್ಟ್ನಲ್ಲಿ ಏನು ಬರೆದಿದೆ ಅಂತ ನನಗೆ ಸ್ವಲ್ಪ ಹೇಳು ಅಂದರೆ ಅವಳು ಪುನಃ ತನ್ನ ಅಪಮಾನ ಮಾಡುತ್ತಾಳೆ, ನಿಮಗಂತೂ ಇಂಗ್ಲಿಷ್ ಬರುವುದಿಲ್ಲ ಎಂದು ಹಂಗಿಸುತ್ತಾಳೆ. ಹಾಗಾಗಿ ನಿರ್ಮಲ ಅವರು ಬೆಳಗ್ಗೆ ಎದ್ದು ಸಾಮಾನುಗಳ ಲಿಸ್ಟ್ ಅನ್ನು ಎತ್ತಿಕೊಂಡು ಸೀದಾ ಅಂಗಡಿಗೆ ಹೋದರು ಮತ್ತು ಏನೇನು ಪದಾರ್ಥಗಳು ಬೇಕಾಗಿತ್ತೋ ಅದನ್ನು ಅಂಗಡಿಯವನಿಗೆ ತೋರಿಸಿ ಬೇಕಾದ ಎಲ್ಲಾ ಸಾಮಾನುಗಳನ್ನು ತೆಗೆದುಕೊಂಡು ಬಂದಳು. ಬೆಳಿಗ್ಗೆ 8 ಆಗುತ್ತಿತ್ತು. ಸೊಸೆ ನಿಶಿ ಇನ್ನೂ ಹಾಸಿಗೆಯಿಂದ ಎದ್ದಿರಲಿಲ್ಲ. ನಿರ್ಮಲ ಅವರು ಸ್ನಾನ ಮಾಡಿ ಪೂಜೆ ಪಪಣವೆಲ್ಲ ಆದ ಮೇಲೆ ಅಡುಗೆ ಮನೆಗೆ ಹೋಗಿ ತಂದ ಎಲ್ಲಾ ಸಾಮಾನುಗಳನ್ನು ಹೊರತೆಗೆದು ತನ್ನ ಸೊಸೆ ಏನೇನು ಹೇಳಿದ್ದಳು ಅವುಗಳೆಲ್ಲವನ್ನೂ ಮಾಡಲು ಶುರುವಿಟ್ಟುಕೊಂಡಳು. ಸೊಸೆ ಹೇಳಿದಳು, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು. ಆದರೆ ಅವಳು ತನ್ನ ಕೋಣೆಯಲ್ಲಿ ಅಲಂಕಾರ ಮಾಡಿಕೊಳ್ಳುವುದರಲ್ಲಿ ತೊಡಗಿಕೊಂಡಿದ್ದಳು. ಇತ್ತ ಅಡುಗೆ ಮನೆಯಲ್ಲಿ ನಿರ್ಮಲ ಅವರು ಬೆಳಿಗ್ಗೆಯಿಂದ ತುಂಬಾ ಕಷ್ಟಪಡುತ್ತಿದ್ದರು. ಅವರ ಸೊಸೆ ಅವರಿಗೆ ಎಷ್ಟೊಂದು ಬಗೆಯ ಅಡುಗೆಯನ್ನು ಮಾಡಲು ನೀಡಿದಳೆಂದರೆ ತಾನು ಸ್ವಲ್ಪ ಅಡುಗೆ ಮಾಡಲು ಅತ್ತೆಯವರಿಗೆ ಸಹಾಯ ಮಾಡಬಹುದು ಎಂಬ ಸ್ವಲ್ಪ ಕನಿಕರವೂ ಸೊಸೆಗೆ ಇರಲಿಲ್ಲ. ಡೋಕ್ಲಾ, ಒಂದು ಬಗೆಯ ಹಳದಿ ಬಣ್ಣದ ರುಚಿಯಾದ ಗುಜರಾತಿ ತಿಂಡಿ, ಮೊಸರು ವಡೆ, ಹಸಿರು ಕೊತ್ತಂಬರಿ ಚಟ್ನಿ, ಇನ್ನೂ ಏನೇನೋ ತನ್ನ ಸೊಸೆ ಹೇಳಿದ ಎಲ್ಲಾ ಅಡುಗೆಯನ್ನು ಮಾಡಿ ಮುಗಿಸಿದಳು. ಯಾವಾಗ ಎಲ್ಲ ಅಡುಗೆ ಮುಗಿಯಿತೋ ಆವಾಗ ಸೊಸೆ ಅಲಂಕಾರಗೊಂಡು ತಯಾರಾಗಿ ಅಡುಗೆ ಮನೆಗೆ ಬಂದಳು ಮತ್ತು ಹೇಳಿದಳು, ಹೇಳಿ ಅಮ್ಮ, ನಿಮಗೆ ಏನಾದರೂ ಸಹಾಯ ಮಾಡಲೇ? ಬೇಡ ಮಗಳೇ, ಇರ್ಲಿ ಬಿಡು. ಒಂದು ವೇಳೆ ಸಹಾಯ ಮಾಡಬೇಕೆಂದಿದ್ದರೆ ಮೊದಲೇ ಬರುತ್ತಿದ್ದೆ. ಈಗಂತೂ ನೀನು ಹೊಸ ಬಟ್ಟೆ ತೊಟ್ಟುಕೊಂಡಿದ್ದೀಯಾ, ಈಗ ನಿನ್ನಿಂದ ಹೇಗೆ ಅಡುಗೆ ಕೆಲಸ ಮಾಡಲು ಸಾಧ್ಯ? ನಿನ್ನ ಬಟ್ಟೆ ಎಲ್ಲಾ ಕೊಳೆಯಾಗಬಹುದು. ಹೇಗಿದ್ದರೂ ಅಡುಗೆಯ ಎಲ್ಲಾ ಕೆಲಸ ಮುಗಿದಂತೆಯೇ ಕೇವಲ ಅಡುಗೆ ಕೋಣೆಯನ್ನು ಸ್ವಚ್ಛ ಮಾಡುವುದಷ್ಟೇ ಬಾಕಿ ಇದೆ. ಅದನ್ನು ನಾನೇ ಮಾಡಿ ಬಿಡುತ್ತೇನೆ. ನೀನೇಕೆ ನಿನ್ನ ಕೈಯನ್ನು ಕೊಳೆ ಮಾಡಿಕೊಳ್ಳುತ್ತೀಯ? ಇಷ್ಟು ಹೇಳಿ ನಿರ್ಮಲ ಅವರು ಅಡುಗೆ ಕೋಣೆಯನ್ನು ಸ್ವಚ್ಛಗೊಳಿಸಿ ತನ್ನ ರೂಮಿನಲ್ಲಿ ಬಂದು ಕುಳಿತರು. ಅವರಿಗೆ ಬೆಳಗ್ಗೆಯಿಂದ ಬಿಡುವಿಲ್ಲದ ಕೆಲಸ ಮಾಡಿ ಸೊಂಟ ನೋವು ಬರುತ್ತಿತ್ತು. ಆದ್ದರಿಂದ ಸ್ವಲ್ಪ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳತೊಡಗಿದರು. ಈಗ ಅವರು ಯೋಚಿಸಿದರು, ನಾನು ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದೇನೆ. ಸೊಸೆ ತಾನೇ ಎಲ್ಲರಿಗೂ ಅಡುಗೆಯನ್ನು ಬಡಿಸಿಕೊಳ್ಳಬಹುದು ಮತ್ತು ಸೊಸೆ ತನ್ನ ಪಾಟಿಯನ್ನು ಮಾಡಿಕೊಳ್ಳಬಹುದು ಅಂತ ಅಂದುಕೊಂಡರು. ಆದರೆ ಇದೇನಿದು? ನಿರ್ಮಲ ಅವರು ವಿಶ್ರಾಂತಿ ತೆಗೆದುಕೊಳ್ಳಲು ಶುರು ಮಾಡಿ 1 ಗಂಟೆ ಸಹ ಆಗಿರಲಿಲ್ಲ. ಆಗಲೇ ನಿಶಾ ಜೋರಾಗಿ ಕೂಗಿದಳು, ಅತ್ತೆ, ನನ್ನೆಲ್ಲಾ ಗೆಳತಿಯರು ಬಂದಿದ್ದಾರೆ. ಡೈನಿಂಗ್ ಟೇಬಲ್ ಮೇಲೆ ಎಲ್ಲವನ್ನೂ ಜೋಡಿಸಿಡಿ ಮತ್ತು ಅದಕ್ಕೂ ಮೊದಲು ಫ್ರಿಡ್ಜ್ನಲ್ಲಿ ಕೂಲ್ ಡ್ರಿಂಕ್ಸ್ ಇಟ್ಟಿದ್ದೇನೆ. ಗ್ಲಾಸ್ನಲ್ಲಿ ಹಾಕಿ ಎಲ್ಲರಿಗೂ ನೀಡಿರಿ. ಜೊತೆಗೆ ಅವರ ಕೋಣೆಗೆ ಬಂದು ಒಂದೆರಡು ಒಳ್ಳೆಯ ಮಾತುಗಳನ್ನು ಆಡುತ್ತಾಳೆ, ಏಕೆಂದರೆ ಅವಳಿಗೆ ಗೊತ್ತು ತನ್ನ ಅತ್ತೆ ಅವರಿಂದ ಇನ್ನೂ ಹೆಚ್ಚಿನ ಕೆಲಸ ಮಾಡಿಸಿಕೊಳ್ಳಬೇಕೆಂದರೆ ಇನ್ನೂ ಹೆಚ್ಚಿನ ಹೊಗಳಿಕೆಯ ಮಾತುಗಳನ್ನಾಡಿ ಅತ್ತೆಯವರನ್ನು ಉಬ್ಬಿಸಲೇಬೇಕಾಗಿತ್ತು. ಬೆಳಿಗ್ಗೆಯಿಂದಲೂ ಇಷ್ಟೆಲ್ಲಾ ಕೆಲಸ ಮಾಡಿಸುತ್ತಿದ್ದಾಳೆ. ನಿಶಿ ಅಂತೂ ಒಂದು ಚಮಚವನ್ನು ಇಲ್ಲಿಂದ ಅಲ್ಲಿಗೆ ಎತ್ತಿ ಇಟ್ಟಿಲ್ಲ. ಕಡಿಮೆ ಅಂದ್ರು ಅವರನ್ನು ಹೊಗಳಿಯಾದರೂ ಖುಷಿ ಪಡಿಸುವ ಚಾಲಾಕಿ ನಿಶಿ ಅತ್ತೆಯವರನ್ನು ಹೊಗಳಿ ಅಟ್ಟಕೇರಿಸಿ ಅವರಿಂದ ಎಲ್ಲಾ ಕೆಲಸವನ್ನೂ ಮಾಡಿಸಿಕೊಳ್ಳುತ್ತಾಳೆ. ನಿರ್ಮಲ ಅವರು ನಿಶಾಳ ಗೆಳತಿಯರೆಲ್ಲರಿಗೂ ಕೋಲ್ಡ್ ಡ್ರಿಂಕ್ ನೀಡಲು ಅಡುಗೆ ಮನೆಯಿಂದ ಹೊರಬಂದಾಗ ನಿಶಾ ತಮ್ಮ ಅತ್ತೆಯವರನ್ನು ಪರಿಚಯ ಮಾಡಿಸುತ್ತಾ ಹೇಳುತ್ತಾಳೆ, ಶಿ ಇಸ್ ಮೈ ಮದರ್ ಇನ್ ಲಾ. ಶಿ ಇಸ್ ವೆರಿ ಇನ್ನೋಸೆಂಟ್. ಶಿ ಡಸ್ ನಾಟ್ ನೋ ಎನಿಥಿಂಗ್. ಐ ಹ್ಯಾವ್ ಡನ್ ದಿಸ್ ವರ್ಕ್ ಬೈ ಮೈಸೆಲ್ಫ್. ಇದರ ಅರ್ಥ ಇವಳಿಗೆ ಏನು ಮಾಡಲು ಬರುವುದಿಲ್ಲ, ಎಲ್ಲಾ ಕೆಲಸವನ್ನು ನಾನೇ ಮಾಡಿದ್ದೇನೆ. ಅಡುಗೆ ಮನೆಯ ಕೆಲಸಕ್ಕೆ ನಮ್ಮ ಅತ್ತೆ ತುಂಬಾ ಹೆದರುತ್ತಾಳೆ. ನಾನಂತೂ ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೆ. ಈ ಎಲ್ಲಾ ಕೆಲಸವನ್ನು ನಾನೇ ಮಾಡಿದ್ದೇನೆ. ನಿಶಿಯ ಗೆಳತಿಯರು ಅವಳನ್ನು ಹೊಗಳುತ್ತಾ ಹೇಳಿದರು, ವಾವ್, ವೆರಿ ಟೇಸ್ಟಿ ಡೋಕ್ಲಾ, ಅಂತೂ ತುಂಬಾ ಚೆನ್ನಾಗಿ ಮಾಡಿದೀಯಾ ನಿಶಾ. ಕೆಲವು ಗೆಳತಿಯರು ಕನ್ನಡದಲ್ಲಿ ಹೊಗಳಲು ಶುರು ಮಾಡಿದರು. ನಿಶಾ, ನಿಜವಾಗಲೂ ನೀನು ವಡೆ, ಹಸಿರು ಚಟ್ನಿಯನ್ನು ಸೂಪರಾಗಿ ಮಾಡಿದೀಯಾ. ಪಕ್ಕದಲ್ಲಿ ನಿಂತಿದ್ದ ನಿರ್ಮಲ ಅವರಿಗೆ ಇಂಗ್ಲಿಷ್ ಅಂತೂ ಅರ್ಥವಾಗಲಿಲ್ಲ. ಚೆನ್ನಾಗಿ ಮಾಡಿದ್ದೀಯಾ ಅಂತ ಹೇಳಿದಾಗ ನಿರ್ಮಲ ಅವರಿಗೆ ಅದು ಅರ್ಥವಾಯಿತು. ಆಗ ನಿರ್ಮಲ ಅವರು ತಿಳಿದುಕೊಂಡರು, ಹಸಿರು ಚಟ್ನಿ, ವಡೆ, ಡೋಕಳ ಎಲ್ಲ ಮಾಡಿದ್ದು ನಾನು. ಹೊಗಳುತ್ತಿರುವುದು ನನ್ನ ಸೊಸೆಯನ್ನು. ಅವಶ್ಯವಾಗಿ ನನ್ನ ಸೊಸೆ ತನ್ನ ಗೆಳತಿಯರಿಗೆ ಇಂಗ್ಲಿಷಿನಲ್ಲಿ ಏನೋ ಹೇಳಿದ್ದಾಳೆ, ಏಕೆಂದರೆ ಇಂಗ್ಲಿಷ್ ನನಗೆ ಬರುವುದಿಲ್ಲ. ಅದಕ್ಕಾಗಿ ಅವಳ ಗೆಳತಿಯರು ಅವಳನ್ನು ಹೊಗಳುತ್ತಿದ್ದಾರೆ. ನಿರ್ಮಲ ಅವರು ಒಬ್ಬಟ್ಟಿನ ಟ್ರೇಯನ್ನು ತೆಗೆದುಕೊಂಡು ಅಡುಗೆ ಮನೆ ಕಡೆ ಹೊರಟಾಗ ನಿಶಿಯ ಮತ್ತೊಬ್ಬಳು ಗೆಳತಿ ನಿಶಿಗೆ ಹೇಳಿದಳು, ನಿಶಿ, ನಿನ್ನ ಅತ್ತೆ ಯಾವಾಗಲೂ ಸೀರೆನೇ ಹುಟ್ಟುಕೊಳ್ಳುತ್ತಾರಾ? ಆಗ ನಿಶಿ ತನ್ನ ಗೆಳತಿಗೆ ಇಂಗ್ಲಿಷ್ನಲ್ಲಿ ಉತ್ತರ ಕೊಟ್ಟಳು, ಶಿ ಓನ್ಲಿ ವೇರ್ ಸಾರಿ. ಶಿ ಲುಕ್ಸ್ ಲೈಕ್ ಮೇಡ್ ಇನ್ ಸಾರಿ. ಅವಳು ಯಾವಾಗಲೂ ಸೀರೆನೇ ಧರಿಸುತ್ತಾಳೆ. ಅವಳು ಸೀರೆಯಲ್ಲಿ ನಿಜವಾಗಲೂ ಕೆಲಸದವಳ ತರಾನೇ ಕಾಣುತ್ತಾಳೆ. ನಾನು ಎಷ್ಟೋ ಬಾರಿ ಅವಳಿಗೆ ಹೇಳಿದ್ದೇನೆ ಸೂಟನ್ನು
ಧರಿಸು ಅಂತ. ಆದರೆ ಇವಳಿಗಂತೂ ಕೆಲಸದವಳಾಗಿ ಇರಲು ಇಷ್ಟ. ಈ ಮಾತನ್ನು ಕೇಳಿ ನಿಶಿಯವರ ಎಲ್ಲಾ ಗೆಳತಿಯರು ಕಿಲಕಿಲ ನಗತೊಡಗಿದರು. ನಿರ್ಮಲ ಅವರು ಹಿಂತಿರುಗಿ ನೋಡಿದಾಗ ಅವರಿಗೆ ಒಂದಂತೂ ಅರ್ಥವಾಯಿತು. ಏನೆಂದರೆ ಈ ನಗು ಯಾವ ರೀತಿ ಇದೆ ಎಂದು ಗುರುತಿಸುವಷ್ಟು ಅವರು ಈ ವಯಸ್ಸಿನಲ್ಲೂ ಶಕ್ತರಾಗಿದ್ದರು. ಯಾರು ಹೊಗಳುತ್ತಾ ನಗುತ್ತಿದ್ದಾರೆ, ಯಾರು ಅವಮಾನಿಸುತ್ತಾ ನಗುತ್ತಿದ್ದಾರೆ ಎಂದು ನಿರ್ಮಲ ಅವರು ನಿಶಿಯ ಗೆಳತಿಯರ ಅವಮಾನಿಸುವ ನಗುವನ್ನು ಗುರುತು ಹಿಡಿದರು. ಅವಶ್ಯವಾಗಿ ನಿಶಿ ನನ್ನ ಬಗ್ಗೆ ಏನೋ ಹೇಳಿರಬೇಕು. ಆದ್ದರಿಂದಲೇ ಅವಳ ಗೆಳತಿಯರು ನನ್ನನ್ನು ಅಪಮಾನಿಸಿ ನಗುತ್ತಿದ್ದಾರೆ. ಆದ್ದರಿಂದ ನಿರ್ಮಲ ಅವರು ತನ್ನ ಸೊಸೆಯ ಯಾವೊಬ್ಬ ಗೆಳತಿಯರು ತನ್ನನ್ನು ಅವಮಾನಿಸದಿರುವಂತೆ ಮಾಡಲು ನಾನು ಏನು ಮಾಡಬೇಕು ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡರು. ಮಾತು ಮಾತಿಗೂ ತನ್ನನ್ನು ನನ್ನ ಸೊಸೆ ಅವಮಾನಿಸದಿರುವ ಯಾವ ಕೆಲಸವನ್ನು ನಾನು ಮಾಡಬೇಕು? ನನಗೆ ಇಂಗ್ಲಿಷ್ ಏಕೆ ಬರುವುದಿಲ್ಲ? ಈಗ ಅವಳಿಗೆ ಆ ಅಪಮಾನವನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ. ಒಂದು ವೇಳೆ ನನಗೆ ಇಂಗ್ಲಿಷ್ ಬಂದಿದ್ದರೆ ನಾನು ಸಹ ನನ್ನ ಸೊಸೆಯ ಜೊತೆ ಇಂಗ್ಲಿಷ್ ಮಾತನಾಡಬಹುದಿತ್ತು. ಆಗ ನನ್ನ ಸೊಸೆ ನನ್ನನ್ನು ಹಳ್ಳಿಗುಗ್ಗು ಎಂದು ಹೇಳುವುದಿಲ್ಲ. ಖಂಡಿತವಾಗಿಯೂ ಅವಳು ಅನಕ್ಷರಸ್ಥೆ ಅಲ್ಲ. ಅವಳ ಕಾಲದಲ್ಲಿ ಅವಳು BA ಡಿಗ್ರಿ ಕಂಪ್ಲೀಟ್ ಮಾಡಿದ್ದಳು. ಆ ಕಾಲದಲ್ಲಿ ಹುಡುಗಿಯರಿಗಾಗಿ ಇದೇ ಸಬ್ಜೆಕ್ಟ್ ಇರುತ್ತಿತ್ತು. ಗ್ರಹ ವಿಜ್ಞಾನದಲ್ಲಿ ಅವಳು BA ಮುಗಿಸಿದ್ದಳು. ಹುಡುಗರಿಗಾಗಿ ಗಣಿತ ಮತ್ತು ವಿಜ್ಞಾನ ಇರುತ್ತಿತ್ತು. ಹುಡುಗಿಯರಿಗಾಗಿ ಗ್ರಹ ವಿಜ್ಞಾನ ಮತ್ತು ಸಾಮಾಜಿಕ ವಿಜ್ಞಾನವನ್ನು ಕಲಿಸಿಕೊಡುತ್ತಿದ್ದರು. ಹುಡುಗಿಯರ ಶಿಕ್ಷಣದ ಬಗ್ಗೆ ಅಷ್ಟೊಂದು ಗಮನಹರಿಸುತ್ತಿರಲಿಲ್ಲ ಮತ್ತು ಶಿಕ್ಷಣಕ್ಕಾಗಿ ಅವರನ್ನು ಕೇಳುತ್ತಲೂ ಇರಲಿಲ್ಲ. ನಿನಗೆ ಯಾವ ವಿಷಯ ಇಷ್ಟವಿದೆ ಎಂದು ಅವರಿಗೆ ಕೇಳುತ್ತಲೂ ಇರಲಿಲ್ಲ. ಮನೆಯ ಯಜಮಾನ ಫಾರ್ಮ್ ತುಂಬುವಾಗ ಯಾವಾಗಲೂ ಹುಡುಗಿಯರಿಗಾಗಿ ಗೃಹ ವಿಜ್ಞಾನ ಮತ್ತು ಸಾಮಾಜಿಕ ವಿಜ್ಞಾನದ ವಿಷಯವನ್ನೇ ಆಯ್ದುಕೊಂಡು ಫಾರಂ ತುಂಬುತ್ತಿದ್ದರು. ಎಲ್ಲಿಯವರೆಗೆ ಎಂದರೆ ಅವಳ ಅಮ್ಮನಿಗೂ ಸಹ ಗೊತ್ತಾಗುತ್ತಾ ಇರಲಿಲ್ಲ ತನ್ನ ಮಗಳು ಯಾವ ವಿಷಯವನ್ನು ತೆಗೆದುಕೊಂಡಿದ್ದಾಳೆಂದು. ಹಾಗಿದ್ದಾಗ ಇದರಲ್ಲಿ ನಿರ್ಮಲ ಅವರ ಯಾವ ತಪ್ಪು ಇರಲಿಲ್ಲ. ಅವರಿಗೆ ಇಂಗ್ಲಿಷ್ ಮಾತಾಡಲು ಬರ್ತಾ ಇರಲಿಲ್ಲ. ಹಾಗೆ ಒಂದು ದಿನ ಕಳೆಯಿತು. ಮಾರನೇ ದಿನ ನಿರ್ಮಲ ಅವರ ಗಂಡ ಬಂದರು. ನಿರ್ಮಲ ಅವರು ಇಡೀ ರಾತ್ರಿ ಯೋಚನೆ ಮಾಡುತ್ತಲೇ ಇದ್ದರು. ಅವರಿಗೆ ತನ್ನ ಸೊಸೆಯ ಗೆಳತಿಯರು ನಗುತ್ತಿದ್ದ ರೀತಿ, ಅವರು ಮಾಡುತ್ತಿದ್ದ ಅವಮಾನ ರಾತ್ರಿ ಇಡೀ ಎಚ್ಚರವಾಗುತ್ತದೆ. ಆದ್ದರಿಂದ ಅವರು ಇಡೀ ರಾತ್ರಿ ಮಲಗಲಿಲ್ಲ. ಚಂದ್ರಭೂಷಣ್ ಅವರು ತನ್ನ ಪತ್ನಿಯ ಮುಖಚರಿಯನ್ನು ನೋಡಿ ಹೇಳುತ್ತಾರೆ, ಏನಾಯ್ತು ನಿರ್ಮಲ, ಇಂದು ನೀನು ತುಂಬಾ ಉದಾಸೀನವಾಗಿದ್ದೀಯಾ? ಯಾಕೆ, ಏನು ವಿಷಯ? ಆಗ ನಿರ್ಮಲ ಹೇಳುತ್ತಾರೆ, ಅಂಥದ್ದೇನೂ ಇಲ್ಲ. ಆದರೆ ಚಂದ್ರಭೂಷಣ್ ಅವರಿಗೆ ಚೆನ್ನಾಗಿ ತಿಳಿದಿತ್ತು ತನ್ನ ಪತ್ನಿ ತನ್ನಷ್ಟಕ್ಕೆ ತಾನೇ ಈ ರೀತಿ ಉದಾಸೀನನಾಗಿರುವುದಿಲ್ಲ. ಏನಾದರೂ ಒಂದು ಬಹುಮುಖ್ಯ ಕಾರಣ ಅಥವಾ ಒಂದು ಮಾತು ಇರಬಹುದು. ಅವರು ತನ್ನ ಹೆಂಡತಿಗೆ ಪುನಃ ಪುನಃ ಕೇಳಿ ತಿಳಿಯಲು ಪ್ರಯತ್ನಿಸುತ್ತಾರೆ. ಆದರೆ ನಿರ್ಮಲ ಅವರು ಅದನ್ನು ಅಲ್ಲಗೆಳೆಯುತ್ತಾರೆ. ಚಂದ್ರಭೂಷಣ್ ಅವರು ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತಾರೆ. ಅದರಂತೆ ಅಂದು ದೇವಸ್ಥಾನಕ್ಕೆ ಹೋಗುತ್ತಾರೆ ಮತ್ತು ತನ್ನ ಹೆಂಡತಿಯನ್ನು ಆ ದಿನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲು ಇಷ್ಟಪಡುತ್ತಾರೆ ಮತ್ತು ತನ್ನ ಹೆಂಡತಿಯನ್ನು ತನ್ನೊಂದಿಗೆ ದೇವಸ್ಥಾನಕ್ಕೆ ಬರಲು ತಿಳಿಸುತ್ತಾರೆ. ನಿರ್ಮಲ ಅವರು ಒಪ್ಪದಿದ್ದಾಗ ಅವರನ್ನು ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೋಗುತ್ತಾರೆ. ದೇವಸ್ಥಾನದಲ್ಲಿ ಪೂಜೆಯೆಲ್ಲ ಆದಮೇಲೆ ಅವರು ಮೆಟ್ಟಿಲುಗಳ ಮೇಲೆ ಕುಳಿತುಕೊಂಡು ತನ್ನ ಹೆಂಡತಿಗೆ ಕೇಳುತ್ತಾರೆ, ನಿಜ ಸಂಗತಿಯನ್ನು ಹೇಳು, ಏನು ವಿಷಯ? ನಾನು ಯಾವಾಗ ಬಂದನು? ಅವಾಗಿಂದ ನೀನು ಉದಾಸೀನನಾಗಿದ್ದೀಯಾ? ಯಾವುದೋ ಒಂದು ವಿಷಯವನ್ನು ಮುಚ್ಚಿಟ್ಟುಕೊಂಡು ಅಂತರಾಳದೊಳಗೆ ಕೊರಗುತ್ತಿದ್ದೀಯಾ? ಒಂದು ವೇಳೆ ಏನಾದರೂ ವಿಷಯ ಇದ್ದರೆ ನನಗೆ ಹೇಳು, ನಾನು ಅದನ್ನು ಬಗೆಹರಿಸಲು ನಿನಗೆ ಸಹಾಯ ಮಾಡುತ್ತೇನೆ. ಗಂಡನ ಮಾತು ಕೇಳಿ ನಿರ್ಮಲ ಅವಳಿಗೆ ಗಂಡನೊಂದಿಗೆ ಎಲ್ಲಾ ವಿಷಯವನ್ನು ಹೇಳಬೇಕೆಂದು ಎನಿಸಿತು ಮತ್ತು ಹೇಳುತ್ತಾಳೆ, ನನಗೆ ಇಂಗ್ಲಿಷ್ ಕಲಿಯಬೇಕು. ನಿನ್ನೆ ಮನೆಯಲ್ಲಿ ವಿಷಯ ಪಾಠಿ ಇತ್ತು. ಅವಳ ಗೆಳತಿಯರೆಲ್ಲರೂ ಬಂದಿದ್ದರು. ಆಗ ಎಲ್ಲರ ಮುಂದೆ ನಿರ್ಮಲ ಅವರು ಇಷ್ಟೇ ಹೇಳಿದರು. ಈಗ ಚಂದ್ರಭೂಷಣ್ ಅವರಿಗೆ ಎಲ್ಲ ಅರ್ಥವಾಗಿತ್ತು. ಏನೆಂದರೆ, ಅವಶ್ಯವಾಗಿ ನಿನ್ನೆ ನನ್ನ ಸೊಸೆ ಪಾರ್ಟಿಯಲ್ಲಿ ಎಲ್ಲರ ಮುಂದೆ ನನ್ನ ಹೆಂಡತಿ ಮೇಲೆ ಇಂಗ್ಲಿಷ್ ಪ್ರಹಾರ ಮಾಡಿರಬೇಕು ಮತ್ತು ಏನಾದರೂ ಒಂದು ಮನನೋಯಿಸುವ ಮಾತಾಡಿರಬೇಕು. ಆದ್ದರಿಂದ ನಿರ್ಮಲಾಳಿಗೆ ತುಂಬಾ ನೋವಾಗಿರಬೇಕು ಮತ್ತು ತನ್ನ ಹೆಂಡತಿಯ ಇಂಗ್ಲಿಷ್ ಕಲಿಯುವ ಬಯಕೆಯನ್ನು ಅವರು ಸಕಾರಾತ್ಮಕವಾಗಿ ತೆಗೆದುಕೊಂಡು ಮತ್ತು ಹೇಳಿದರು, ವಾವ್ ನಿರ್ಮಲಾ, ನೀನು ಇಂಗ್ಲಿಷ್ ಕಲಿಯಲು ಇಷ್ಟಪಟ್ಟಿದ್ದೀಯಾ? ಇದು ತುಂಬಾ ಒಳ್ಳೆಯ ವಿಷಯ. ಆಯ್ತು, ಒಂದು ಒಳ್ಳೆಯ ಇಂಗ್ಲಿಷ್ ಟ್ಯೂಷನ್ ಕ್ಲಾಸ್ ಅನ್ನು ಇಂದೇ ಪತ್ತೆ ಮಾಡುತ್ತೇನೆ. ಎಲ್ಲಾದರೂ ಇಂಗ್ಲಿಷ್ ಕ್ಲಾಸ್ ನಡೆಯುತ್ತಿದ್ದರೆ ಅಲ್ಲಿ ನಿನ್ನ ಕ್ಲಾಸ್ಗೆ ಸೇರಿಸುತ್ತೇನೆ. ನೀನು ಕಲಿತುಕೋ. ಓದುವುದು ಬರೆಯುವುದರಲ್ಲಿ ನಿರ್ಮಲ ಅವರು ಯಾವಾಗಲೂ ತುಂಬಾ ಮುಂದಿದ್ದರು. ಆದರೆ ಮದುವೆಯಾದ ಮೇಲೆ ಯಾವುದೇ ಹೆಂಗಸಾಗಿದ್ದರು ಅವರು ತಮ್ಮ ಕಲಿಕೆ ಅಥವಾ ತಮ್ಮ ಹವ್ಯಾಸಗಳ ಬಗ್ಗೆ ಮನೆ ಮಕ್ಕಳು ಗಂಡ ಅಂತ ಯೋಚಿಸಲು ಕೂಡ ಸಾಧ್ಯವಾಗಲಾರದು. ಆಗ ನಿರ್ಮಲ ಅವರು ಹೇಳುತ್ತಾರೆ, ಒಂದು ವೇಳೆ ನಾನು ಇಂಗ್ಲಿಷನ್ನು ಮಾತಾಡುವ ಕೋಚಿಂಗ್ ಕ್ಲಾಸಿಗೆ ಸೇರಿಕೊಂಡರೆ ಕಡಿಮೆ ಎಂದರೂ ಬರಲು ಹೋಗಲು ಮತ್ತು ಅಲ್ಲಿ ಕ್ಲಾಸಿಗೆ 2 ತಾಸು ಆದ್ರೂ ಬೇಕಾಗುತ್ತೆ. ಮನೆಯಲ್ಲಿ ಮಗ ಸೊಸೆಗೆ ಏನು ಹೇಳಬೇಕು?
ಒಂದು ವೇಳೆ ನಾನು ಇಂಗ್ಲಿಷ್ ಕಲಿಯಲು ಹೋಗುತ್ತೇನೆ ಅಂತ ಹೇಳಿದರೆ ನನ್ನ ಸೊಸೆ ನನ್ನ ಮೇಲೆ ನಕ್ಕು ಈ ವಯಸ್ಸಿನಲ್ಲಿ ಇಂಗ್ಲಿಷ್ ಕಲಿತೀಯ ಅಂತ ಅಪಮಾನಿಸಬಹುದು. ನಾನು ನನ್ನ ಸೊಸೆಗೆ ಹೇಳಲು ಇಷ್ಟಪಡುವುದಿಲ್ಲ. ಆಗ ಚಂದ್ರಭೂಷಣ್ ಅವರು, ಇದರ ಬಗ್ಗೆ ನೀನು ಚಿಂತೆ ಮಾಡಬೇಡ, ಹೇಗಿದ್ದರೂ ನಾವು ದೇವಸ್ಥಾನದಲ್ಲಿ 2 ಗಂಟೆ ಕಾಲ ಕಳೆಯುತ್ತೇವೆ. ಸಂಜೆ ಹೊತ್ತಿನಲ್ಲಿ ಮನೆಯಲ್ಲಿ ಏನೂ ಕೆಲಸವಿರುವುದಿಲ್ಲ. ಮಗ ರಾತ್ರಿ 8 ಗಂಟೆಗೆ ಬರುತ್ತಾನೆ. ಸಂಜೆ ಸೊಸೆಯು ಸಹ ಫೋನಿನಲ್ಲಿ ಬ್ಯುಸಿಯಾಗಿರುತ್ತಾಳೆ. ನಮಗೆ ದೇವಸ್ಥಾನಕ್ಕಾಗಿ 1 ಗಂಟೆ ಎಕ್ಸ್ಟ್ರಾ ಸಮಯ ಕೇಳಿದರಾಯ್ತು. ನಾವು 2 ರಿಂದ 3 ಗಂಟೆ ಸೆಟ್ ಮಾಡಿಕೊಂಡು ಬರೋಣ ಮತ್ತು 1 ಗಂಟೆ ದೇವಸ್ಥಾನದಲ್ಲಿ ಕಳೆದು ಉಳಿದ 2 ಗಂಟೆಯಲ್ಲಿ ನಿನ್ನ ಇಂಗ್ಲಿಷ್ ಟ್ಯೂಷನ್ ಕ್ಲಾಸ್ ಮುಗಿಸಿಕೊಂಡರೆ ಆಯಿತು. ಪ್ರತಿದಿನ ನಾನು ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಬರುವೆ ಮತ್ತು ನನ್ನ ಜೊತೆ ಕರೆದುಕೊಂಡು ಹೋಗುವೆ. ನಿರ್ಮಲಾ ಅವರಿಗೆ ತನ್ನ ಗಂಡನ ಮಾತು ಕೇಳಿ ತುಂಬಾ ಖುಷಿಯಾಯಿತು. ತಾನು ಇಂಗ್ಲಿಷನ್ನು ಬೇಗ ಕಲಿಯುತ್ತೇನೆ ಎಂದು ಮನದಲ್ಲಿ ತುಂಬಾ ಖುಷಿಯಾದಳು. ಹಾಗೆ ನಿರ್ಮಲಾ ಅವರ ಅದೃಷ್ಟವೋ ಎಂಬಂತೆ ಚಂದ್ರಭೂಷಣ್ ಅವರು ಹತ್ತಿರದಲ್ಲೇ ಒಂದು ಇಂಗ್ಲಿಷ್ ಕಲಿಯುವ ಮಾತಾಡುವ ಕ್ಲಾಸ ಪತ್ತೆ ಹಚ್ಚುತ್ತಾರೆ ಮತ್ತು ಅಡ್ಮಿಷನ್ ಕೂಡ ಮಾಡಿಸುತ್ತಾರೆ. ನಿರ್ಮಲಾ ಅವರು ಇಂಗ್ಲಿಷ್ ಕಲಿಯುತ್ತೇನೆ ಎಂದೇನೋ ಹೇಳಿದ್ದರು. ಆದರೆ ಯಾವಾಗ ಕ್ಲಾಸಿಗೆ ಹೋಗುವ ಸರದಿ ಬಂತು ಆಗ ಅವರು ಗಾಬರಿಯಾದರು. ನಾನು ಕ್ಲಾಸಿಗೆ ಹೋದಾಗ ಅಲ್ಲಿ ಕಲಿಸುವ ಅಧ್ಯಾಪಕರು ಇಷ್ಟೊಂದು ಮುದಿ ವಯಸ್ಸಿನಲ್ಲಿ ನಿಮಗೆ ಇಂಗ್ಲಿಷ್ ಕಲಿಯುವ ಹುಚ್ಚು ಯಾಕೆ ಅಂತ ಕೇಳಿದರೆ ಆಗ ನನಗೆ ತುಂಬಾ ನಾಚಿಕೆಯಾಗುವುದು. ಆಗ ಚಂದ್ರಭೂಷಣ್ ಅವರು ಪತ್ನಿಯ ಮಾತು ಕೇಳಿ ಹೇಳುತ್ತಾರೆ, ನೀನು ಕಿಂಚಿತ್ತೂ ಚಿಂತೆ ಮಾಡಬೇಡ, ನೀನೊಬ್ಬಳೇ ಅಲ್ಲ, ಅಲ್ಲಿ ಇಂಗ್ಲಿಷ್ ಕಲಿಯುವವಳು ನಿನ್ನ ಹಾಗೆ ವಯಸ್ಸಾದ ಇನ್ನೂ ಅನೇಕ ಹೆಂಗಸರಿದ್ದಾರೆ. ಯಾವುದೇ ಭಾಷೆ ಅಥವಾ ವಿಷಯವನ್ನು ಯಾರೇ ಕಲಿಯಲು ವಯಸ್ಸಿನ ಹಂಗಿರುವುದಿಲ್ಲ. ನಾವು ಯಾವುದೇ ವಯಸ್ಸಿನಲ್ಲಿ ಏನನ್ನಾದರೂ ಕಲಿಯಬಹುದು. ಇದು ನಮ್ಮ ಜೀವನ. ನಾವು ಏನನ್ನು ಕಲಿಯಲು ಇಚ್ಛೆ ಪಡುತ್ತೇವೋ ಅದಕ್ಕೆ ನಾವು ಪೂರ್ಣ ಸ್ವತಂತ್ರರು. ನಾವು ಏನನ್ನು ಕಲಿಯಬೇಕು, ಏನನ್ನು ಕಲಿಯಬಾರದು ಎಂದು ಯಾರೋ ಮತ್ತೊಬ್ಬರು ಬಂದು ನಿರ್ಣಯಿಸಲಾರರು. ನೀನು ಒಳ್ಳೆಯದನ್ನೇ ಕಲಿಯಲು ಪ್ರಯತ್ನ ಪಡುತ್ತೀಯ ಅಂತಾದರೆ ನೀನು ಯಾವುದರ ಬಗ್ಗೆಯೂ ಚಿಂತೆ ಮಾಡಬೇಕಾಗಿಲ್ಲ. ಧೈರ್ಯವಾಗಿ ಮುನ್ನುಗ್ಗಿ ಇಂಗ್ಲಿಷ್ ಕಲಿ. ಪತಿಯ ಮಾತುಗಳಿಂದ ನಿರ್ಮಲಾ ಅವರಿಗೆ ಈಗ ಧೈರ್ಯ ಬಂತು. ಹಾಗೆ ನಿರ್ಮಲಾ ಅವರು ಈಗ ಧೈರ್ಯವಾಗಿ ಇಂಗ್ಲಿಷ್ ಸ್ಪೀಕಿಂಗ್ ಕಲಿಯುವ ಕ್ಲಾಸಿಗೆ ಹೋಗತೊಡಗಿದರು ಮತ್ತು ನಿಧಾನವಾಗಿ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯತೊಡಗಿದರು. ಆಗಲೇ 2-3 ತಿಂಗಳುಗಳಾಗಿದ್ದವು. ಈಗ ನಿರ್ಮಲಾ ಅವರು ಇಂಗ್ಲಿಷ್ ಮಾತನಾಡುವುದನ್ನು ಸ್ವಲ್ಪ ಸ್ವಲ್ಪ ರೂಢಿ ಮಾಡಿಕೊಂಡಿದ್ದರು. ಈಗ ಅವರಿಗೆ ಇಂಗ್ಲಿಷ್ ಮಾತುಗಳು ಸ್ವಲ್ಪ ಸ್ವಲ್ಪ ಅರ್ಥವಾಗುತ್ತಿದ್ದವು. ಏಕೆಂದರೆ ಅವರಿಗೆ ಇಂಗ್ಲಿಷ್ ಕಲಿಯುವ ಹಠವಿತ್ತು. ಪ್ರತಿದಿನ ಅವರು ತಡರಾತ್ರಿವರೆಗೂ ತಮ್ಮ ಕೋಣೆಯಲ್ಲಿ ಕುಳಿತು ಇಂಗ್ಲಿಷ್ ಮಾತಾಡುವ ಪ್ರಾಕ್ಟೀಸ್ ಮಾಡುತ್ತಿದ್ದರು. ಮತ್ತೆ ಒಮ್ಮೊಮ್ಮೆ ತನ್ನ ಪತಿಯೊಂದಿಗೆ ಪ್ರಾಕ್ಟೀಸ್ ಮಾಡುತ್ತಾರೆ. ಇನ್ನೊಮ್ಮೆ ಕನ್ನಡಿಯ ಮುಂದೆ ನಿಂತು ತನ್ನಷ್ಟಕ್ಕೆ ತಾವೇ ಹೇಳಿ ಪ್ರಾಕ್ಟೀಸ್ ಮಾಡುತ್ತಾರೆ. ತನ್ನ ಸ್ವಪ್ರಯತ್ನದಿಂದ ನಿರ್ಮಲಾ ಅವರು 3 ತಿಂಗಳಲ್ಲಿ ಇಂಗ್ಲಿಷ್ ಮಾತಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಕಲಿತುಕೊಂಡರು. ಮನೆಯಲ್ಲಿ ತನ್ನ ಮಗ ಸೊಸೆ ಯಾರಿಗೂ ಈ ವಿಷಯವಾಗಿ ಹೇಳಲಿಲ್ಲ. ಸರಿಯಾಗಿ 4 ತಿಂಗಳ ನಂತರ ಮನೆಯಲ್ಲಿ ಅವರ ಸೊಸೆ ನಿಶಿಯವರು ಮತ್ತೊಮ್ಮೆ ಪಾರ್ಟಿ ಇಟ್ಟರು. ಮತ್ತದೇ ಹಿಂದೆ ಬಂದ ಗೆಳತಿಯರು ಆ ಪಾರ್ಟಿಗೆ ಹಾಜರಾದರು. ನಿರ್ಮಲಾ ಅವರು ಈ ಪಾರ್ಟಿಯಲ್ಲೂ ಸೀರೆಯನ್ನೇ ತೊಟ್ಟಿದ್ದರು. ಸೀರೆಯನ್ನು ತೊಟ್ಟು ತನ್ನ ಸೊಸೆಯ ಗೆಳತಿಯರನ್ನು ಪಾರ್ಟಿಗೆ ಬರಮಾಡಿಕೊಂಡರು. ಮೊದಲಿನಂತೆ ಈ ಬಾರಿಯೂ ಸಹ ನಿಶಿ ಎಲ್ಲಾ ಅಡುಗೆಯನ್ನು ತನ್ನ ಅತ್ತೆಯಿಂದಲೇ ಮಾಡಿಸಿದಳು ಮತ್ತು ಇಂಗ್ಲಿಷ್ ಮಾತನಾಡಿ ಅದರ ಎಲ್ಲಾ ಕ್ರೆಡಿಟ್ ಅನ್ನು ತನಗೆ ತೆಗೆದುಕೊಂಡಳು. ಈ ಬಾರಿಯೂ ಸಹ ಕಳೆದ ಬಾರಿ ಹೇಳಿದ್ದನ್ನೇ ಪುನರುಚ್ಚರಿಸಿದಳು. ಈ ಅಡುಗೆಯನ್ನು ನಾನೇ ಮಾಡಿದ್ದೇನೆ. ಆದರೆ ಪಕ್ಕದಲ್ಲಿ ನಿಂತಿದ್ದ ನಿರ್ಮಲಾ ಅವರು ಅವಳ ಎಲ್ಲಾ ಇಂಗ್ಲಿಷನ್ನು ಅರ್ಥ ಮಾಡಿಕೊಂಡರು ಮತ್ತು ಅವಳ ಮಾತುಗಳನ್ನು ಅರ್ಧಕ್ಕೆ ಕತ್ತರಿಸುತ್ತಾ ಹೇಳಿದರು. ನೋ ನಿಶಿ ನಾಟ್ ಮೇಡ್ ದಿಸ್ ಫುಡ್, ಐ ಮೇಡ್ ದಿಸ್ ಟೈಮ್. ನಾನೇ ಮಾಡಿದ್ದೇನೆ, ಲಾಸ್ಟ್ ಟೈಮ್ ಕೂಡ ನಾನೇ ಮಾಡಿದ್ದೆ. ತನ್ನ ಅತ್ತೆಯ ಇಂಗ್ಲಿಷ್ ಮಾತುಗಳನ್ನ ಕೇಳಿ ನಿಶಿ ಮತ್ತು ಅವಳ ಗೆಳತಿಯರು ಕಕ್ಕಾಬಿಕ್ಕಿಯಾಗಿ ನಿರ್ಮಲಾ ಅವರನ್ನು ನೋಡುತ್ತಲೇ ಇದ್ದರು. ಅವಳ ಅತ್ತೆ ಇಂಗ್ಲಿಷ್ ಮಾತನಾಡುತ್ತಿದ್ದಾರೆ. ಅವರೆಲ್ಲ ಇಂಗ್ಲಿಷ್ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಈಗ ನಿಶಿಗೆ ನಿಂತ ನೆಲವೇ ಕುಸಿದಂತಾಯಿತು. ಅಮ್ಮ, ನಿಮಗೆ ಇಂಗ್ಲಿಷ್ ಬರುತ್ತಿತ್ತ? ಆದರೆ ನೀವು ಇಲ್ಲಿವರೆಗೆ ಏಕೆ ಹೇಳಲಿಲ್ಲ? ನಾನಂದುಕೊಂಡಿದ್ದೆ ನಿಮಗೆ ಇಂಗ್ಲಿಷ್ನ ABCD ಸಹ ಗೊತ್ತಿಲ್ಲ ಅಂತ. ನಿರ್ಮಲಾ ಅವರು ಹೇಳುತ್ತಾರೆ, ಎಲ್ಲವನ್ನೂ ಹೇಳಿಕೊಳ್ಳಬೇಕೆಂದೇನೂ ಇಲ್ಲ. ನಾನು ನಿನ್ನ ತರಹ ಅಲ್ಲ ನಿಶಿ. ತನ್ನ ಯಾವುದೋ ಒಂದು ಗುಣದಿಂದ ಇನ್ನೊಬ್ಬರನ್ನು ಕೀಳು ಮಟ್ಟದಲ್ಲಿ ನೋಡುವವಳು. ನನ್ನ ದೃಷ್ಟಿಯಲ್ಲಿ ಯಾವುದೇ ವ್ಯಕ್ತಿ ತನಗಿರುವ ಉತ್ತಮ ಗುಣದಿಂದ ಇನ್ನೊಬ್ಬರನ್ನು ಕೀಳು ದೃಷ್ಟಿಯಲ್ಲಿ ನೋಡುತ್ತಾನೋ ಅದು ಅವನಿಗೆ ಇರುವುದು ಉತ್ತಮ ಗುಣವಲ್ಲ, ಅದು ದುರ್ಗುಣ. ಆದ್ದರಿಂದ ಮಗಳೇ, ಇಂದಿನಿಂದ ಯಾರನ್ನೂ ಕಡಿಮೆ ಎಂದು ತಿಳಿಯುವ ದುಸ್ಸಾಹಸ ಮಾಡಲು ಹೋಗಬೇಡ. ಯಾರು ಯಾರಿಗಿಂತ ಹೆಚ್ಚಲ್ಲ, ಕಡಿಮೆ ಅಲ್ಲ. ಇಷ್ಟು ಹೇಳಿ ನಿರ್ಮಲಾ ಅವರು ತನ್ನ ಕೋಣೆಗೆ ಬಂದರು. ಎಲ್ಲಾ ಗೆಳತಿಯರು ಹೋದ ಮೇಲೆ ನಿಶಿ ತನ್ನ ಅತ್ತೆ ನಿರ್ಮಲಾರ ಕೋಣೆಗೆ ಬಂದಳು.
ಆಗ ನಿಶಿಯ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ ಆಯಿತು. ಏಕೆಂದರೆ ನಿರ್ಮಲಾ ಅತ್ತೆ ಯಾವಾಗ ಇಂಗ್ಲಿಷ್ ಕಲಿತರೂ ನಿರ್ಮಲಾ ಅವರು ತನ್ನ ಸೊಸೆಗೆ ಇಂಗ್ಲಿಷ್ ಕಲಿತ ಪೂರ್ಣ ಕಥೆಯನ್ನು ಹೇಳುತ್ತಾರೆ. ತನ್ನ ಅತ್ತೆಯ ಕತೆ ಕೇಳಿ ನಿಶಿ ನಿಜಕ್ಕೂ ದಂಗಾದಳು. 60 ವರ್ಷ ವಯಸ್ಸಿನಲ್ಲೂ ತನ್ನ ಅತ್ತೆ ಇಂಗ್ಲಿಷನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಮಾತನಾಡಲು ಕಲಿತಿದ್ದಳು. ಅವಳು ಮನದಲ್ಲೇ ನಿರ್ಧರಿಸಿದಳು, ಇನ್ಯಾವತ್ತೂ ತನ್ನ ಜೀವನದಲ್ಲಿ ಅತ್ತೆಯೊಂದಿಗೆ ಮುಖಭಂಗ ಮಾಡಿಸಿಕೊಳ್ಳುವುದಿಲ್ಲ ಎಂದು. ಏಕೆಂದರೆ ಇಂದು ನಿರ್ಮಲಾ ಅವರು ತನ್ನ ಸೊಸೆ ತನಗೆ ಇಂಗ್ಲಿಷ್ ತಿಳಿದಿಲ್ಲವೆಂದು ಪದೇ ಪದೇ ಹಂಗಿಸುತ್ತಿದ್ದಾಗ ಅವಳ ಮುಖದ ಮೇಲೆ ಹೊಡೆದ ಹಾಗೆ ಇಂಗ್ಲಿಷ್ ಕಲಿತು ಯಾವತ್ತೂ ನೆನಪಿಟ್ಟುಕೊಳ್ಳುವಂತಹ ಉತ್ತರ ಕೊಟ್ಟಿದ್ದರು. ಒಂದು ವೇಳೆ ಯಾರಿಗಾದರೂ ಯಾವುದಾದರೂ ಭಾಷೆ ಬಂದಿಲ್ಲ ಅಂದ್ರೆ ಅವರಿಗೆ ಏನೂ ಬರುವುದಿಲ್ಲ ಎಂದು ಅರ್ಥವಲ್ಲ, ಮತ್ತು ಎಲ್ಲರಿಗೂ ಎಲ್ಲ ಭಾಷೆಗಳು ಬರುವುದಿಲ್ಲ. ಪ್ರಪಂಚದಲ್ಲಿ ತುಂಬಾ ಭಾಷೆಗಳಿವೆ, ಎಲ್ಲರದ್ದೂ ಒಂದೇ ಒಂದು ಭಾಷೆ ಇರುತ್ತೆ, ಅದು ಅವರ ಮಾತೃಭಾಷೆ. ಅದರಲ್ಲಿ ಅವರು ಪರ್ಫೆಕ್ಟ್ ಇರುತ್ತಾರೆ. ಯಾವುದೇ ಭಾಷೆ ಆದರೂ ಆಗಿರಲಿ, ಅದನ್ನು ಕಲಿಯಲು ಯಾವುದೇ ವಯಸ್ಸಿನ ಹಂಗು ಇರುವುದಿಲ್ಲ. ನಾವು 80ರ ವಯಸ್ಸಿನಲ್ಲೂ ಏನನ್ನಾದರೂ ಕಲಿಯಬಹುದು, ಆದರೆ ಕಲಿಯುವ ಇಚ್ಛೆ ಇರಬೇಕು. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.